Good morning, students. Last class we discussed the de Broglie's theory and derivation of de Broglie's equation for wavelength. And today's discussion is differences between electromagnetic waves and matter waves, and differences between wave and particle, and last second quantum mechanical model, that is Heisenberg's uncertainty principle. Now first one is the differences between electromagnetic waves and matter waves. Matter waves are distinctly differ than electromagnetic waves. ಇವೆರಡು ಏನಪ್ಪಾ ಅಂದ್ರೆ ಬೇರೆ ಬೇರೆ ಇರೋದು. Electromagnetic waves are differ than matter waves. Then ಏನೇನು differences ಅದಾವಪ್ಪ? First one is in electromagnetic waves, these waves associated with electrical and magnetic field. ಆ electric and magnetic field ಜೊತೆ ಏನಪ್ಪಾ ಅಂತಂದ್ರೆ electromagnetic wave associate ಆಗಿರ್ತೈತಿ ಅಂತ ಹೇಳ್ತಾರೆ. This is the first one. And in matter wave, these are not associated with electrical or magnetic field. ಇದೇನಪ್ಪ ಅಂದ್ರೆ ಯಾವುದು electrical ಅಥವಾ magnetic field ಜೊತೆ associate ಆಗಿರುವುದಿಲ್ಲ. First difference is electromagnetic waves are associated with electrical or magnetic fields, and in matter waves these are not associated with electrical or magnetic fields. Second difference is electromagnetic waves can be emitted or radiated in space. ಸ್ಪೇಸ್ ದೊಳಗೆ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಪ್ಪಾ ಅಂದ್ರೆ ರೇಡಿಯೇಟ್ ಅಥವಾ ಏನಪ್ಪಾ ಅಂದ್ರೆ ಎಮಿಟ್ ಆಗ್ತಾವು ಅಂತ ಹೇಳ್ತಾರೆ. ಬಟ್ ಮ್ಯಾಟರ್ ವೇವ್ಸ್ ಏನಾಗ್ತಾವೆ ನೋಡ್ರಿ, ದ ಮ್ಯಾಟರ್ ವೇವ್ಸ್ ಆರ್ neither radiated in space nor emitted by the particle ನಿಂದ ಎಮಿಟು ಆಗುವುದಿಲ್ಲ, ಆಮೇಲೆ ರೇಡಿಯೇಟು ಆಗುವುದಿಲ್ಲ ಅಂತ ಹೇಳ್ತಾರೆ. ದೀಸ್ ಆರ್ ಸಿಂಪ್ಲಿ ಅಸೋಸಿಯೇಟೆಡ್ ವಿತ್ ಪಾರ್ಟಿಕಲ್ ಜೊತೆ ಇರ್ತಾವ ಅಷ್ಟಾವು. ಅವೇನಪ್ಪ ಅಂತಂದ್ರೆ ರೇಡಿಯೇಷನ್ ಎಮಿಟು ಮಾಡೋದಿಲ್ಲ, ಅಬ್ಸಾರ್ಬ್ ಅಥವಾ ಏನಪ್ಪ ಅಂತಂದ್ರೆ ರೇಡಿಯೇಟು ಮಾಡೋದಿಲ್ಲ. ದೀಸ್ ಆರ್ ಓನ್ಲಿ ಸಿಂಪ್ಲಿ ಅಸೋಸಿಯೇಟೆಡ್ ವಿತ್ ಪಾರ್ಟಿಕಲ್ಸ್. ಯಾವ ಮ್ಯಾಟರ್ ವೇವ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಪಾರ್ಟಿಕಲ್ಸ್. ಇವೇನಪ್ಪ ಅಂತಂದ್ರೆ ನೈದರ್ radiated in space nor emitted by the particle ನಿಂದ ಎಮಿಟು ಆಗುವುದಿಲ್ಲ, ರೇಡಿಯೇಟ್ ಏನಪ್ಪಾ ಅಂದ್ರೆ ರೇಡಿಯೇಷನ್ ಎಮಿಟು ಮಾಡುವುದಿಲ್ಲ ಅಂತ. ದಿಸ್ ಇಸ್ ದಿ ಸೆಕೆಂಡ್ ಡಿಫರೆನ್ಸ್. ಥರ್ಡ್ ಒನ್ ಈಸ್ all electromagnetic waves travel with the same velocity of the electromagnetic waves ಏನಪ್ಪಾ ಅಂದ್ರೆ ಸೇಮ್ ಐತಿ, and that is equal to velocity of light ಅಂತ ಹೇಳ್ತಾರೆ. velocity of electromagnetic waves ಏನದಪ್ಪ ಅಂದ್ರೆ ಸೇಮ್ and is equal to velocity of light, that is 3 × 10⁸ meter per second ಅಂತ ಹೇಳ್ತೀವಿ. ಬಟ್ ಮ್ಯಾಟರ್ ವೇವ್ಸ್ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ವೆಲಾಸಿಟೀಸ್ ಅದಾವ. ಮ್ಯಾಟರ್ ವೇವ್ಸ್ ಟ್ರಾವೆಲ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್ ಆ್ಯಂಡ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಲೈಟ್, ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ಲೈಟ್. ವೆಲಾಸಿಟಿ ಆಫ್ ಲೈಟ್ದಷ್ಟೇ ಇರುವುದಿಲ್ಲ, ಬೇರೆ ಬೇರೆ ಏನಪ್ಪಾ ಅಂತಂದ್ರೆ ವೆಲಾಸಿಟಿದಿಂದ ಏನಪ್ಪಾ ಅಂತಂದ್ರೆ ಮ್ಯಾಟರ್ ವೇವ್ಸ್ ಟ್ರಾವೆಲ್ ಆಗ್ತೈತಿ. ದಿಸ್ ಇಸ್ ದಿ ಥರ್ಡ್ ಡಿಫ್ರೆನ್ಸ್. ಫೋರ್ತ್ ಒನ್ ಈಸ್ the wavelength of electromagnetic waves is given by equation lambda is equal to c by nu, or it is equal to h by m into c. ಈ equation ನಿಂದ ನಾವೇನಪ್ಪ ಅಂದ್ರೆ ವೇವ್ಲೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಪ್ಪ ಅಂತಂದ್ರೆ ವೇವ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ವೇವ್ಲೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿಸ್ ರಿಲೇಷನ್. ಬಟ್ the wavelength of matter wave is given by equation lambda is equal to h by mv. ಇಲ್ಲಿ ಏನು ಮಾಡಿದ್ವಿ ನಾವು, c is nothing but velocity of light ಅಂತ ಹೇಳಿ ನಾವು. if the velocity of particle is considered as v, then the de Broglie equation is h upon mv ಅಂತ ಹೇಳ್ತೀವಿ ನಾವು. mass into velocity is nothing but momentum p. this is the ಏನಪ್ಪ ಅಂತಂದ್ರೆ equation for calculating the ವೇವ್ಲೆಂತ್ ಆಫ್ ಮ್ಯಾಟರ್ ವೇವ್ದು ವೇವ್ಲೆಂತ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಇಕ್ವೇಷನ್ ಯೂಸ್ ಮಾಡ್ತೀವಿ. ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ್ಯಂಡ್ ಮ್ಯಾಟರ್ ವೇವ್ಸ್. ಫಸ್ಟ್ ಒನ್ ಈಸ್ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದ್ರ ಜೊತೆ ಅಸೋಸಿಯೇಟೆಡ್, ಇಲ್ಲಿ ಅಸೋಸಿಯೇಟ್ ಆಗಿರೋದಿಲ್ಲ. ಆ್ಯಂಡ್ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಬಿ ಎಮಿಟೆಡ್ ಆರ್ ರೇಡಿಯೇಟೆಡ್ ಇನ್ ಸ್ಪೇಸ್, ಬಟ್ matter waves are neither radiated in space nor emitted by the particle. These are simply associated with particles. Particle ಜೊತೆ associate ಆಗಿರ್ತಾವ, radiate ಅಥವಾ emit ಮಾಡೋದಿಲ್ಲ ರೇಡಿಯೇಷನ್. Third one is
ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ವಿತ್ ಸೇಮ್ ವೆಲಾಸಿಟಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಅಂತ ಹೇಳಿದ್ರು. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್. ಬಟ್ ಮ್ಯಾಟರ್ ವೇವ್ಸ್ ಏನಪ್ಪಾ ಅಂತಂದ್ರೆ ಟ್ರಾವೆಲ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್ ಆ್ಯಂಡ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ವೆಲಾಸಿಟಿ ಆಫ್ ಲೈಟ್. ಲೈಟ್ದ ವೆಲಾಸಿಟಿಗಿಂತ ಡಿಫ್ರೆಂಟ್ ಐತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಎರಡೂ ಈಕ್ವೇಷನ್ದೊಳಗೆ ಅಲ್ಲಿ ಏನಪ್ಪಾ ಅಂದ್ರೆ ಎಮ್ ಇಂಟು ಸಿ ಎಮ್ ಇಂಟು ವಿ ಅಂತ ಬರ್ತದೆ. ಆ್ಯಂಡ್ ವೇವ್ ಲೆಂತ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ electromagnetic wavelength of electromagnetic wave is calculated by using relation lambda equal to c by nu or h upon mc. C is nothing but velocity of light, and matter wave wavelength of matter wave is calculated by using a relation lambda is equal to h upon mv, that is equal to h upon p. M into v is nothing but momentum. These are the differences. Next is differences between ವೇವ್ ಆ್ಯಂಡ್ ಪಾರ್ಟಿಕಲ್. ಈಗೇನಪ್ಪ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಮೇಲೆ ಮ್ಯಾಟರ್ ವೇವ್ ಅಂತೇಳಿ. ದೆನ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ವೇವ್ ಆ್ಯಂಡ್ ಪಾರ್ಟಿಕಲ್? ಅವು ಎರಡೂದ್ರ ನಡುವೆ ಏನೇನು ಡಿಫ್ರೆನ್ಸ್ ಐತಪ್ಪ? ವೇವ್ ಅಂತಂದ್ರೆ ಹೆಂಗಿರ್ತದೆ, ಪಾರ್ಟಿಕಲ್ ಅಂದ್ರೆ ಹೆಂಗಿರ್ತದೆ? ಫಸ್ಟ್ ಡಿಫ್ರೆನ್ಸ್ ಈಸ್ ಎ ವೇವ್ ಈಸ್ ಡಿಲೋಕಲೈಸ್ಡ್ ಇನ್ ಸ್ಪೇಸ್. ಡಿಲೋಕಲೈಸ್ಡ್ ಅಂತಂದ್ರೆ ಅದೇನಪ್ಪ ಅಂದ್ರೆ ಎಲ್ಲ ಕಡೆ ಇರ್ತೈತಿ ಅಂತ. ಡಿಲೋಕಲೈಸ್ ಆ ಕಡೆ ಈ ಕಡೆ ಏನಪ್ಪ ಅಂತಂದ್ರೆ ಇರ್ತದೆ. And particles are, a particle is a localized point in space. ಒಂದೇ ಪಾಯಿಂಟ್ನಾಗ ಇರ್ತೈತಿ, ಆ ಕಡೆ ಈ ಕಡೆ ಹೋಗೋದಿಲ್ಲ. ವೇವ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಡಿಲೋಕಲೈಸ್ಡ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ವೇವ್. ವೇವ್ ಏನಾಗ್ತೈತಪ್ಪ ಅಂದ್ರೆ ಡಿಲೋಕಲೈಸ್ಡ್ ಅಂದ್ರೆ ಮ್ಯಾಲ ಕೆಳಗ ಎಕ್ಸಸ್ನಿಂದ ಮ್ಯಾಲ ಕೆಳಗ ಏನಪ್ಪ ಅಂತಂದ್ರೆ ಹೋಗ್ತೈತಿ. ದ್ಯಾಟ್ ಈಸ್ ಏನಪ್ಪ ಅಂತಂದ್ರೆ ಡಿಲೋಕಲೈಸ್ಡ್ ಇನ್ ಸ್ಪೇಸ್ ಅಂತ ಹೇಳ್ತೀವಿ ನಾವು ವೇವ್. ಬಟ್ ಪಾರ್ಟಿಕಲ್ ಏನಾಗ್ತೈತಪ್ಪ ಅಂದ್ರೆ ಒಂದೇ ಪಾಯಿಂಟ್ನಾಗ ಹೋಗ್ತಿರ್ತೈತ. ಎ ಪಾರ್ಟಿಕಲ್ ಈಸ್ ಎ ಲೋಕಲೈಸ್ಡ್ ಪಾಯಿಂಟ್ ಇನ್ ಎ ಸ್ಪೇಸ್. ಸ್ಪೇಸ್ ಒಳಗೆ ಒಂದೇ ಪಾಯಿಂಟ್. ಇಲ್ಲಿ ಸ್ಪೇಸ್ ಒಳಗೆ ಡಿಲೋಕಲೈಸ್ ಮ್ಯಾಲ ಕೆಳಗ ಎಕ್ಸಸ್ನಿಂದ ಹೋಗ್ತಿರ್ತದೆ. ದಿಸ್ ಇಸ್ ದಿ ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಒನ್ ಈಸ್ two or more waves can simultaneously exist at a given region in space. ಈಗ ಇದು ಒಂದು ವೇವ್ ಏನಪ್ಪ ಅಂತಂದ್ರೆ ಎಕ್ಸಿಸ್ಟ್ ಐತಿ ಅಂತ ಹೇಳ್ತೀವಿ ನಾವು. ಇದ್ರೊಳಗೆ ನಾವು ಏನಪ್ಪ ಅಂತಂದ್ರೆ ಇದರ ರೀಜನ್ದೊಳಗೆ ಒನ್ ಮೋರ್ ವೇವ್ ಏನಪ್ಪ ಅಂತಂದ್ರೆ ಒನ್ ಆರ್ ಮೋರ್ ವೇವ್ಸ್ ಏನಪ್ಪ ಅಂತಂದ್ರೆ ಎಕ್ಸಿಸ್ಟ್ ಇರ್ತಾವ. ಹಿಂಗೇನಪ್ಪ ಅಂತಂದ್ರೆ at this region one or more waves are associated, simultaneously exist irtav. Simultaneously ಏನಪ್ಪ ಅಂದ್ರೆ two or more waves can simultaneously exist at a given region in space. ಈ ರೀಜನ್ದೊಳಗೆ ಒಂದಕ್ಕಿಂತ ಜಾಸ್ತಿ ವೇವ್ಸ್ ಏನಪ್ಪ ಅಂತಂದ್ರೆ ಇರಬಹುದು, ಇರ್ತಾವು. ಬಟ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದ್ರೆ ಮೋರ್ ದೆನ್ ಒನ್ ಪಾರ್ಟಿಕಲ್ ಕೆನಾಟ್ ಬಿ ಪ್ರೆಸೆಂಟ್ ಅಟ್ ಎ ಗಿವನ್ ಪೊಸಿಷನ್ ಇನ್ ಸ್ಪೇಸ್. ಈಗ ಒಂದು ಪಾಯಿಂಟ್ ಐತಪ್ಪ ಅಂತಂದ್ರೆ ಈ ಪಾಯಿಂಟ್ದೊಳಗೆ ಇನ್ನೊಂದು ಪಾರ್ಟಿಕಲ್ ಇರೋಕ್ಕೆ ಚಾನ್ಸೇ ಇಲ್ಲ. ಈ ಪಾರ್ಟಿಕಲ್ ಯಾವಾಗ ಏನಪ್ಪ ಅಂತಂದ್ರೆ ಡಿಸ್ಪ್ಲೇಸ್ ಆಗ್ತೈತಿಲ್ಲ ಅಲ್ಲಿ ಇನ್ನೊಂದು ಬರ್ಬೋದು. ಬಟ್ ಎಟ್ ಎ ಗಿವನ್ ಪೊಸಿಷನ್ ಇನ್ ಸ್ಪೇಸ್ ಓನ್ಲಿ ಒನ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್. ಒಂದೇ ಪಾರ್ಟಿಕಲ್ ಇರ್ತೈತೆ. ಬಟ್ ವೇವ್ಸ್ ಹಂಗೆ ಆಗೋದಿಲ್ಲ. ಗಿವನ್ ಏನಪ್ಪ ಅಂತಂದ್ರೆ ರೀಜನ್ ಇನ್ ಸ್ಪೇಸ್ದೊಳಗೆ ಮೋರ್ ದ್ಯಾನ್ ಒನ್ ಏನಪ್ಪ ಅಂದ್ರೆ ವೇವ್ಸ್ ಏನಪ್ಪ ಅಂದ್ರೆ ಅಸೋಸಿಯೇಟ್ ಆಗಿರ್ತಾವೆ, ಸೈಮಲ್ಟೇನಿಯಸ್ಲಿ ಎಕ್ಸಿಸ್ಟ್ ಇರ್ತಾವೆ ಅಂತ ಹೇಳ್ತಾರೆ. ದೆನ್ ಲಾಸ್ಟ್ ಒನ್ ಈಸ್ the two waves in a same region may undergo constructive and destructive interference. ವೇವ್ಸ್ ಏನಪ್ಪ ಅಂತಂದ್ರೆ ವೇವ್ ನೇಚರ್ ಹೆಂಗೆ ಗೊತ್ತಾಗೈತೆ ಅಂತ ಹೇಳಿ ನಾವು ಅರ್ಲಿಯರ್ ಏನಪ್ಪ ಅಂದ್ರೆ ಸ್ಟಡಿ ಮಾಡಿವಿ. ಬೇಸ್ಡ್ ಆನ್ ದ ಫೆನಾಮಿನನ್ಸ್ ಲೈಕ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಏನಪ್ಪ ಅಂತಂದ್ರೆ ವೇವ್ ಪ್ರಾಪರ್ಟಿ ಬರ್ತದೆ ಅಂತ ಹೇಳ್ತೀವಿ ನಾವು, ಹೌದಾ? ಆ್ಯಂಡ್ ಬೇಸ್ಡ್ ಆನ್ ದ ಫೆನಾಮಿನನ್ಸ್ ಲೈಕ್ ಫೋಟೋ ಎಲೆಕ್ಟ್ರಿಕ್ ಆ್ಯಂಡ್ ಕಾಂಪ್ಟನ್ ಇಫೆಕ್ಟ್ ಆಸ್ ವೆಲ್ ಆಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಪಾರ್ಟಿಕಲ್ ನೇಚರ್ ತೋರಿಸ್ತೈತಿ ಅಂತ ಹೇಳಿ ನಾವು. ಅವು ಎರಡೂ ಏನಪ್ಪ ಅಂದ್ರೆ ಕಂಬೈನ್ ಮಾಡಿದಾಗ ಏನಪ್ಪ ಅಂದ್ರೆ ಡ್ಯುಯಾಲಿಟಿ ನೇಚರ್ ಬಗ್ಗೆ ಹೇಳಿದ್ವಿ ನಾವು. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದ್ರೆ ಎಡಿಷನ್ ಆಫ್ ವೇವ್ಸ್. ಈಗ ಇಲ್ಲಿ ಒಂದೇ ಏನಪ್ಪ ಅಂತಂದ್ರೆ ರೀಜನ್ದೊಳಗೆ ಏನಪ್ಪ ಅಂತಂದ್ರೆ ಮ್ಯಾಲಿರೋಕ್ಕೆಲ್ಲ ಏನಂತೀವಿ ನಾವು ಕ್ರಸ್ಟ್ಸ್ ಅಂತ ಕರಿತೀವಿ, ಕೆಳಗಿರೋಕ್ಕೆಲ್ಲ ಏನಂತೀವಿ ಟ್ರಫ್ಸ್ ಅಂತ ಕರಿತೀವಿ. ಕ್ರಸ್ಟ್ಸ್ ಆಮೇಲೆ ಟ್ರಫ್ಸ್ ಏನಪ್ಪ ಅಂತಂದ್ರೆ ಈ ಕ್ರಸ್ಟ್ ಏನಪ್ಪ ಅಂದ್ರೆ ಸೇಮ್ ರೀಸನ್ದಾಗ ಇದ್ದು ಅಂತಂದ್ರೆ ಇವು ಎಡಿಷನ್ ಆಗ್ತಾವೆ. ಎಡಿಷನ್ ಅಂತಂದ್ರೆ ಲೈಕ್ ದಿಸ್ ಡಾಟೆಡ್ ಲೈನ್ ಏನೈತಲ್ಲ, ದಿಸ್ ಇಸ್ ದಿ ಎಡಿಷನ್ ಆಫ್ ವೇವ್ಸ್ ಇನ್ ದಿ ಸೇಮ್ ಫೇಸ್. ಒಂದೇ ಫೇಸ್ನಾಗ ಇದ್ದಾಗ ಎಡಿಷನ್ ಆಗ್ತೈತಿ, ರಿಸಲ್ಟಂಟ್ ವೇವ್ ಅಂತ ಹೇಳ್ತೀವಿ ನಾವು.
ಇವು ಎರಡೂದ್ರದ್ದು ಏನಪ್ಪ ಅಂತಂದ್ರೆ ಆಂಪ್ಲಿಟ್ಯೂಡ್ ಏನಪ್ಪ ಅಂತಂದ್ರೆ ನಾವು ಆ್ಯಡ್ ಮಾಡ್ತೀವಿ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಮೋರ್ ದ್ಯಾನ್ ದಿ ಏನಪ್ಪ ಅಂತಂದ್ರೆ ಎರಡು ವೇವ್ ಅಂತ ಹೇಳ್ತೀವಿ. ಡಿಸ್ಟ್ರಕ್ಟಿವ್ ಅಂತಂದ್ರೆ ಹೆಂಗೆ ಹೇಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಒನ್ ವೇವ್ ಆ್ಯಂಡ್ ದಿಸ್ ಈಸ್ ಅನದರ್ ವೇವ್ ಔಟ್ ಆಫ್ ಫೇಸ್. ಇದು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಬ್ಲ್ಯಾಕ್ ಲೈನ್ ಇಂಡಿಕೇಟ್ ಮಾಡ್ತೈತಿ, ಇನ್ನೊಂದು ಬ್ಲೂ ಲೈನ್. ಬ್ಲ್ಯಾಕ್ ಏನಪ್ಪ ಅಂತಂದ್ರೆ ಆಕ್ಸಿಸ್ದ ಅಬೋದಿಂದ ಹಿಂಗೆ ಹೋಗ್ಯದ, ಇನ್ನೊಂದು ಏನಪ್ಪ ಅಂತಂದ್ರೆ ಬಿಲೋ. ಇವು ಎರಡೂ ಏನಪ್ಪ ಅಂದ್ರೆ ಔಟ್ ಆಫ್ ಫೇಸ್ ಅದಾವೆ. ಔಟ್ ಆಫ್ ಫೇಸ್ ಇದ್ದಾಗ ಇವ್ರದ್ದು ಎರಡೂ ಏನಪ್ಪ ಅಂತಂದ್ರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಪ್ಪ ಅಂದ್ರೆ ಮೈನಸ್ ಮಾಡ್ತೀವಿ ನಾವು, ದಿಸ್ ಮೈನಸ್ ದಿಸ್. ದಿಸ್ ಈಸ್ ಕಾಲ್ಡ್ ಏನಪ್ಪ ಅಂದ್ರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ ನಾವು. ವೇವ್ಸ್ ಯಾವಾಗ ಔಟ್ ಆಫ್ ಫೇಸ್ ಇರ್ತಾವಲ್ಲ ಅವ್ರನ್ನ ಏನಪ್ಪ ಅಂತಂದ್ರೆ ದೇರ್ ಆಂಪ್ಲಿಟ್ಯೂಡ್ಸ್ ಏನಪ್ಪ ಅಂತಂದ್ರೆ ಮೈನಸ್ ಮಾಡಿದಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಏನಪ್ಪ ಅಂತಂದ್ರೆ ಲೆಸ್, ಕಡಿಮೆ ಆಗ್ತೈತಿ, ಅಥವಾ ಏನಪ್ಪ ಅಂದ್ರೆ ಜೀರೋ ಅಂತ ಹೇಳ್ಬೋದು. ಎರಡು ವೇವ್ದ ಆಂಪ್ಲಿಟ್ಯೂಡ್ ಅಷ್ಟೇ ಇತ್ತು ಅಂದ್ರೆ ಜೀರೋ ಆಗ್ತೈತಿ. ವೇವ್ಸ್ದ ಆಂಪ್ಲಿಟ್ಯೂಡ್ ಏನಪ್ಪ ಅಂದ್ರೆ ಡಿಫ್ರೆಂಟ್ ಇತ್ತು ಅಂತಂದ್ರೆ ಲೆಸ್ ಆಗ್ತದೆ. ಡಿಸ್ಟ್ರಕ್ಟಿವ್ ಮೀನ್ಸ್ ಔಟ್ ಆಫ್ ಫೇಸ್ ಇರುವಂಥ ವೇವ್ಸನ್ನು ಏನಪ್ಪ ಅಂತಂದ್ರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇನ್ ಫೇಸ್ ಇರುವಂಥ ವೇವ್ಸನ್ನು ಏನಪ್ಪ ಅಂತಂದ್ರೆ ಅಡಿಷನ್ ಮಾಡಿದ್ವಿ ಅಂತಂದ್ರೆ ಅಲ್ಲೇನಂತೀವಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಡಿಸ್ಟ್ರಕ್ಟಿವ್. ಬಟ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದ್ರೆ ದ ಫೆನಾಮಿನಾ ಆಫ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ. ದ ಪಾರ್ಟಿಕಲ್ಸ್ ಡು ನಾಟ್ ಶೋ ಫೆನಾಮಿನನ್ ಆಫ್ ಇಂಟರ್ಫರೆನ್ಸ್ ಬಗ್ಗೆ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ದೀಸ್ ಆರ್ ದಿ ಏನಪ್ಪ ಅಂದ್ರೆ ಸಮ್ ಆಫ್ ದಿ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ವೇವ್ ಆ್ಯಂಡ್ ಪಾರ್ಟಿಕಲ್. ಫಸ್ಟ್ ಒನ್ ಏನು ಹೇಳ್ತೀವಿ ನಾವು, ವೇವ್ಸ್ ಆರ್ ಡಿಲೋಕಲೈಸ್ಡ್ ಇನ್ ಎ ಸ್ಪೇಸ್ ಹೋಗಿ ಡಿಲೋಕಲೈಸ್. ಪಾರ್ಟಿಕಲ್ಸ್ ಏನಾಗಿರ್ತಾವ ಲೋಕಲೈಸ್ಡ್ ಅಟ್ ಎ ಗಿವನ್ ಪಾಯಿಂಟ್ ಇನ್ ಸ್ಪೇಸ್. ಒಂದೇ ಪಾಯಿಂಟ್ ಏನಪ್ಪ ಅಂದ್ರೆ ಪಾಯಿಂಟ್ ಇದೊಳಗೆ ಏನಪ್ಪ ಅಂತಂದ್ರೆ ಲೋಕಲೈಸ್ ಆಗಿರ್ತಾವ. ಸೆಕೆಂಡ್ ಒನ್ ಈಸ್ ಟೂ ಆರ್ ಮೋರ್ ವೇವ್ಸ್ ಕ್ಯಾನ್ ಸೈಮಲ್ಟೇನಿಯಸ್ಲಿ ಎಕ್ಸಿಸ್ಟ್ ಅಟ್ ಎ ಗಿವನ್ ರೀಜನ್ ಇನ್ ಸ್ಪೇಸ್. ಈ ರೀಜನ್ದೊಳಗೆ ಮೋರ್ ದ್ಯಾನ್ ಒನ್ ವೇವ್ಸ್ ಏನಪ್ಪ ಅಂದ್ರೆ ಎಕ್ಸಿಸ್ಟ್ ಇರ್ತಾವೆ ಸೈಮಲ್ಟೇನಿಯಸ್ಲಿ. ಬಟ್ ಪಾರ್ಟಿಕಲ್ಸ್ ಹಂಗಿರೋದಿಲ್ಲ, ಒಂದು ಪಾಯಿಂಟ್ದೊಳಗೆ ಒಂದೇ ಪಾರ್ಟಿಕಲ್ ಇರ್ತೈತೆ. more than one particle cannot be present at a given position in space. Then last one is waves ಏನಪ್ಪ ಅಂತಂದ್ರೆ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೈತಿ. ಬಟ್ ಪಾರ್ಟಿಕಲ್ಸ್ ಡು ನಾಟ್ ಶೋ ಇಂಟರ್ಫರೆನ್ಸ್ ಫೆನಾಮಿನಾ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಫಾರ್ ಡ್ಯುಯಾಲಿಟಿ ಆಫ್ ಪಾರ್ಟಿಕಲ್. ದಟ್ ಈಸ್ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ, ಒಂದೇದು ನಾವು ಡ್ಯುಯಲ್ ನೇಚರ್ ನೋಡಿವಿ. ಈಗ ಎರಡನೇದು ಏನಪ್ಪ ಅಂದ್ರೆ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಪ್ಪ ಅಂತಂದ್ರೆ, ವರ್ನರ್ ಹೈಸನ್ಬರ್ಗ್ ಸ್ಟೇಟೆಡ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ವಿಚ್ ಈಸ್ ಇನ್ ದಿ ಕಾನ್ಸಿಕ್ವೆನ್ಸ್ ಆಫ್ ಡ್ಯುಯಲ್ ನೇಚರ್ ಆಫ್ ಲೈಟ್ ಆ್ಯಂಡ್ ರೇಡಿಯೇಷನ್. ಡ್ಯುಯಲ್ ನೇಚರ್ ಆಫ್ ಏನಪ್ಪ ಅಂದ್ರೆ ಮ್ಯಾಟರ್ ಮತ್ತು ರೇಡಿಯೇಷನ್ ಬಗ್ಗೆ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಏನಪ್ಪ ಅಂತಂದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಯಾರು ವರ್ನರ್ ಹೈಸನ್ಬರ್ಗ್ ಏನಪ್ಪ ಅಂತಂದ್ರೆ ಏನು ಡೆವಲಪ್ ಮಾಡ್ತಾರೆ. ವರ್ನರ್ ಹೈಸನ್ಬರ್ಗ್ stated uncertainty principle which is the consequence of dual nature of ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಇವತ್ತರದ್ದು ಡ್ಯುಯಲ್ ನೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಏನಪ್ಪ ಅಂದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಪ್ಪ ಅಂತಂದ್ರೆ ಡಿರೈವ್. ದೆನ್ ವಾಟ್ ಈಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್? ಅನ್ಸರ್ಟನ್ ಅಂತಂದ್ರೆ ಎಕ್ಸಾಕ್ಟ್ ಹೇಳಕ್ಕೆ ಬರೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಸೈಮಲ್ಟೇನಿಯಸ್ಲಿ ದ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಎಕ್ಸಾಕ್ಟ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಇನ್ ಆನ್ ಆಟಮ್.
ಒಂದು ಆಟಮ್ದೊಳಗೆ ಒಂದು ಪಾರ್ಟಿಕಲ್ ಐತಪ್ಪ ಅಂತಂದ್ರೆ ಅದರದ್ದು ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಪೊಸಿಷನ್ ಹೇಳಿಕ್ಕೆ ಹೋದಿವಂದ್ರೆ ಮೊಮೆಂಟಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರೋದಿಲ್ಲ, ಮೊಮೆಂಟಮ್ ಹೇಳಿಕ್ಕೆ ಹೋದಿವಂದ್ರೆ ಪೊಸಿಷನ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ಅಂತ ಹೇಳ್ತೀವಿ ನಾವು. ಮಾಸ್ ಇಂಟು ಏನಪ್ಪ ಅಂತಂದ್ರೆ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಮೊಮೆಂಟಮ್. ದಟ್ ಈಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಏನಪ್ಪ ಅಂತಂದ್ರೆ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಪಾತ್. Only we can determine its position or momentum, position or velocity. ಎರಡರೊಳಗೆ ಒಂದು ಡಿಟರ್ಮಿನೇಷನ್ ಮಾಡ್ಲಿಕ್ಕೆ ಬರ್ತೈತಿ, ಎರಡು ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಮಾಡಕ್ಕೆ ಬರೋದಿಲ್ಲ ಅಂತೇಳಿ. ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಿರ್ತಾರೆ 2 ಮಾರ್ಕ್ಸ್ ಏನಪ್ಪ ಅಂದ್ರೆ ಸ್ಟೇಟ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಆ್ಯಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ. It is impossible to determine simultaneously the exact position and exact momentum of a particle in an atom is known as Heisenberg uncertainty principle. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. It is impossible to determine simultaneously the exact position and exact momentum of a particle in an atom is known as Heisenberg's uncertainty principle. And the mathematical form, ಇದಕ್ಕೆ ಹೇಳ್ತಿರ್ತಾರೆ, mathematically it can be expressed by the following equation. Delta x into delta p is greater than or equal to h upon 4 pi. Delta x into delta p is greater than or equal to h upon 4 pi, or delta x into m into delta v is greater than or equal to h upon 4 pi. This is the mathematical form of Heisenberg's uncertainty principle. What is delta x? What is delta p or delta v? ನಾವೇನಂತ ಹೇಳಿವಿ, ಮಾಸ್ ಇಂಟು ವೆಲಾಸಿಟಿ ಇಸ್ ನಥಿಂಗ್ ಬಟ್ ಮೊಮೆಂಟಮ್. ಮೊಮೆಂಟಮ್ ಯಾವಾಗ ಏನಪ್ಪ ಅಂತಂದ್ರೆ ಚೇಂಜ್ ಆಗ್ತದೆ ಹೇಳ್ರಿ, ವೆಲಾಸಿಟಿ ಅಷ್ಟೇ ಚೇಂಜ್ ಆಗ್ತದೆ. ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಆರ್ ಪಾರ್ಟಿಕಲ್ ಈಸ್ ರಿಮೇನ್ ಸೇಮ್. ಮಾಸ್ ಕಾನ್ಸ್ಟೆಂಟ್ ಇರ್ತದೆ, ವೆಲಾಸಿಟಿ ಯಾವಾಗ ಚೇಂಜ್ ಆಗ್ತೈತಿಲ್ಲ ಅವಾಗ ಮೊಮೆಂಟಮ್ ಚೇಂಜ್ ಆಗ್ತೈತಿ ಅಂತ. ವೇರ್ delta x is uncertainty in position, delta p is uncertainty in momentum, delta v is uncertainty in velocity, then m is mass of the particle. ಪಾರ್ಟಿಕಲ್ ಅಂತಂದ್ರೆ ನಾವಿಲ್ಲಿ ಎಲೆಕ್ಟ್ರಾನ್ ಅಂತ ತೊಗೊಂಡಿರ್ತೀವಿ ಜನರು. ಆ್ಯಂಡ್ h is Planck's constant. h is Planck's constant. This is very very important.
ಇದು ಎಕ್ಸಾಮ್ದಲ್ಲಿ ಏನಪ್ಪ ಅಂತಂದ್ರೆ ಭಾಳ ಸರಿ ಕೇಳ್ತಿರ್ತಾರೆ. ಸ್ಟೇಟ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂದರೆ 2 ಮಾರ್ಕ್ ಕ್ವಶನ್. ಇದೇನಪ್ಪ ಅಂದ್ರೆ ಈ ಎಕ್ಸ್ಪ್ರೆಷನ್ ಬರೀಬೇಕು, ಇದನ್ನರೇ ಬರೀರಿ ಅಥವಾ ಅದರೇ ಬರೀರಿ. ಆಮೇಲೆ ಕೆಳಗಡೆ ಏನಪ್ಪ ಅಂದರೆ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಡೆಲ್ಟಾ ಎಕ್ಸ್ ಅಂದರೆ ಏನು, ಡೆಲ್ಟಾ ಪಿ ಅಂದರೆ ಏನು, ಎಚ್ ಅಂದರೆ ಏನು, ಡೆಲ್ಟಾ ವಿ ಅಂದರೆ ಏನು, ಮಾಸ್ ಅಂದರೆ. ದೆನ್ ಈಗೇನು ಹೇಳಿದ್ವಿ ನಾವು, ಓನ್ಲಿ ಏನಪ್ಪ ಅಂದ್ರೆ ಪೊಸಿಷನ್ ಏನಪ್ಪ ಅಂದ್ರೆ ಡಿಟರ್ಮಿನೇಷನ್ ಮಾಡ್ಬೋದು, ಅಥವಾ ಏನಪ್ಪ ಅಂತಂದ್ರೆ ಮೊಮೆಂಟಮ್ ಡಿಟರ್ಮಿನೇಷನ್ ಅಥವಾ ವೆಲಾಸಿಟಿ ಡಿಟರ್ಮಿನೇಷನ್. if the position of a particle is measured very accurately, accurate ಆಗಿ ಏನಪ್ಪ ಅಂತಂದ್ರೆ ನಾವು ಪೊಸಿಷನ್ ಮೆಜರ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ. then the determination of velocity ಏನಾಗ್ತದೆ ಹೇಳ್ರಿ, determination of its exact velocity becomes impossible. ಅಂದ್ರೆ ಒಂದೇ ಡಿಟರ್ಮಿನೇಷನ್ ಮಾಡ್ಲಿಕ್ಕೆ ಬರ್ತದೆ. ಅಥವಾ ಇಲ್ಲೇ ಪೊಸಿಷನ್ ಇದ್ದಲ್ಲಿ ವೆಲಾಸಿಟಿ ತೊಗೊಂಡ್ರಿ ಅಂತಂದ್ರೆ ವೆಲಾಸಿಟಿ ಡಿಟರ್ಮಿನೇಷನ್ ಮಾಡಿದ್ರಿ ಅಂತಂದ್ರೆ ಪೊಸಿಷನ್ ಏನಪ್ಪ ಅಂದ್ರೆ ಡಿಟರ್ಮಿನೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೆಕೆಂಡ್ ಒನ್ ಈಸ್, ಇಫ್ ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಈಸ್ ಮೆಜರ್ಡ್ very accurately, then the determination of its exact position becomes impossible. ಅಂದರೆ ಏನಪ್ಪ ಅಂತಂದ್ರೆ ಸೈಮಲ್ಟೇನಿಯಸ್ ಆಗಿ ಪೊಸಿಷನ್ನ ಮೊಮೆಂಟಮ್ ಅಥವಾ ಪೊಸಿಷನ್ನ ವೆಲಾಸಿಟಿ ಡಿಟರ್ಮಿನೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಓನ್ಲಿ ಏನಪ್ಪ ಅಂತಂದ್ರೆ ಪೊಸಿಷನ್ ಡಿಟರ್ಮಿನೇಷನ್ ಮಾಡ್ಬೋದು, ಅಥವಾ ಏನಪ್ಪ ಅಂತಂದ್ರೆ ವೆಲಾಸಿಟಿ ಡಿಟರ್ಮಿನೇಷನ್ ಮಾಡ್ಬೋದು. ಸೈಮಲ್ಟೇನಿಯಸ್ಲಿ ಎರಡೂ ಮಾಡ್ಲಿಕ್ಕೆ ಬರೋದಿಲ್ಲ. ದ್ಯಾಟ್ ವಾಸ್ ಎಕ್ಸ್ಪ್ಲೈನ್ಡ್ ಆನ್ ದಿ ಬೇಸಿಸ್ ಆಫ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ನೆಕ್ಸ್ಟ್ ಈಸ್ ಸಿಗ್ನಿಫಿಕೆನ್ಸ್ of uncertainty principle. Uncertainty principle significance ಏನಪ್ಪ? First one is, this principle rules out the existence of definite path or trajectories of particle or electrons. ಡೆಫಿನೆಟ್ ಪಾತ್ ಏನಪ್ಪ ಅಂತಂದ್ರೆ ಡಿಟರ್ಮಿನೇಷನ್ ಮಾಡೋದು ಏನಪ್ಪ ಅಂದ್ರೆ ರೂಲ್ಸ್ ಔಟ್ ಆಯ್ತು. ದಿಸ್ ಪ್ರಿನ್ಸಿಪಲ್ ರೂಲ್ಸ್ ಔಟ್ ದಿ ಏನದ ಹೇಳ್ರಿ, ರೂಲ್ಸ್ ಔಟ್ ದ ಡೆಫಿನೆಟ್ ಪಾತ್ ಆರ್ ಟ್ರೆಜೆಕ್ಟರೀಸ್ ಆಫ್ ಎಲೆಕ್ಟ್ರಾನ್, ರೂಲ್ಸ್ ಔಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಡೆಫಿನೆಟ್ ಪಾತ್ ಆರ್ ಟ್ರೆಜೆಕ್ಟರೀಸ್. ದಿಸ್ ಪ್ರಿನ್ಸಿಪಲ್ rules out the existence of definite paths or trajectories of electron or other similar particles. ಡೆಫಿನೆಟ್ ಪಾತದ ಬಗ್ಗೆ ಏನಪ್ಪ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳೋದು, ರೂಲ್ಸ್ ಔಟ್ ಆಯ್ತು. ದೆನ್ ದಿಸ್ ಪ್ರಿನ್ಸಿಪಲ್ ಈಸ್ ಸಿಗ್ನಿಫಿಕೆಂಟ್ ಓನ್ಲಿ ಫಾರ್ ಮೋಷನ್ ಆಫ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್.
ಮೈಕ್ರೋಸ್ಕೋಪಿಕ್ ಅಂದ್ರೆ ಸ್ಮಾಲ್ ಆಬ್ಜೆಕ್ಟ್ಸ್ಗೆ ಅಷ್ಟೇ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಐತಿ ಅಂತ ಹೇಳಿ. ದಿಸ್ ಪ್ರಿನ್ಸಿಪಲ್ is significant only for motion of a microscopic objects and is negligible ಫಾರ್ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ದೊಡ್ಡ ಆಬ್ಜೆಕ್ಟ್ಸ್ಗೆ ಏನಪ್ಪ ಅಂತಂದ್ರೆ ನೆಗ್ಲಿಜಿಬಲ್ ಐತಿ. ದೀಸ್ ಆರ್ ದಿ ಟು ಸಿಗ್ನಿಫಿಕೆನ್ಸ್. ಫಸ್ಟ್ ಏನಪ್ಪ ಅಂತಂದ್ರೆ ದಿಸ್ ಪ್ರಿನ್ಸಿಪಲ್ ರೂಲ್ಸ್ ಔಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಡೆಫಿನೆಟ್ ಪಾತ್ಸ್ ಆರ್ ಟ್ರೆಜೆಕ್ಟರೀಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ other similar particles. Second one is this principle is significant only for motion of microscopic objects ಅಂದ್ರೆ ಸ್ಮಾಲ್ ಆಬ್ಜೆಕ್ಟ್ಸಿಗೆ ಅಷ್ಟೇ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಐತಿ. ಆ್ಯಂಡ್ ಇಟ್ ಈಸ್ ನೆಗ್ಲಿಜಿಬಲ್ ಫಾರ್ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ದೊಡ್ಡ ಆಬ್ಜೆಕ್ಟ್ಸಿಗೆ ಏನಪ್ಪ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ದೆನ್ ವಿಲ್ ಸಾಲ್ವ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡೆ ಬ್ರಾಗ್ಲಿಸ್ equation and Heisenberg's uncertainty principle. Next is problems based on de Broglie's equation and uncertainty principle. First one is, what will be the wavelength of a ball of mass 0.1 kg moving with a velocity of 10 meter per second? ನಮ್ಗೆ ಏನಪ್ಪ ಅಂತಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಗೊತ್ತಿರಬೇಕು. 1 ಜೌಲ್ ಈಸ್ ಈಕ್ವಲ್ ಟು 1 kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದೇನಪ್ಪ ಅಂದ್ರೆ ಕನ್ವರ್ಷನ್ ಫ್ಯಾಕ್ಟರ್. ಜೌಲ್ ಇದ್ದದ್ದು kg ಕನ್ವರ್ಟ್ ಮಾಡಲಿಕ್ಕೆ ಅದು ಮುಂದೆ ಹೆಲ್ಪ್ ಆಗ್ತೈತಿ. ಇದೊಂದು ಏನಪ್ಪ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಟ್ಟು. ಫಸ್ಟ್ ಪ್ರಾಬ್ಲಮ್ದೊಳಗೆ ಏನು ಕೇಳಪ್ಪ ಅಂತಂದ್ರೆ ಗಿವನ್ ಡೇಟಾಸ್ ಏನೇನದಾವ ನೋಡ್ರಿ. ಗಿವನ್ ಡೇಟಾಸ್ ಏನೇನು ಕೊಟ್ರಪ್ಪ? what will be the wavelength of a ball of mass m is equal to 0.1 kg. Okay, velocity v equal to 10 meter per second. Okay, and we know Planck's constant h is equal to 6.626 into 10 raised to minus 34 joules second. ಇವೇನಪ್ಪ ಅಂತಂದ್ರೆ ದೀಸ್ ಆರ್ ದಿ ಗಿವನ್ ಡೇಟಾಸ್. ಇದು ಕೊಟ್ಟಿರಲಿಲ್ಲ ಅಂದರೂ ನಮ್ಗೆ ಗೊತ್ತಿರ್ತದೆ. ನಾವು ಫ್ರಮ್ ಡಿ ಬ್ರಾಗ್ಲೀಸ್ equation lambda is equal to h upon mv. This is a de Broglie's equation. h divided by mv. ಇಲ್ಲಿ ಏನಪ್ಪ ಅಂದ್ರೆ ಡೇಟಾಸ್ ಎಲ್ಲ ಗೊತ್ತದವ ನಮ್ಗೆ. m ಗೊತ್ತದ, ಆಮೇಲೆ v ಗೊತ್ತದ, ಆಮೇಲೆ ಏನಪ್ಪ ಅಂತಂದ್ರೆ h ಗೊತ್ತದ. ಸಬ್ಸ್ಟಿಟ್ಯೂಟ್ ಮಾಡಿ. h is 6.626 into 10 raised to minus 34 divided by mass is 0.1 kg into 10. Answer for this is 10 into 0.1 ಅಂದರೆ 1 ಬರ್ತದೆ. Answer is 6.626 into 10 raised to minus 34. ಏನು ಕೇಳಾರವ್ರ? ವೇವ್ ಲೆಂತ್ ಈಸ್ ಇನ್ ಮೀಟರ್. ಮೀಟರ್ದೊಳಗೆ ಏನಪ್ಪ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡಿ. ದಿಸ್ ಇಸ್ ದಿ ಫಸ್ಟ್ ಪ್ರಾಬ್ಲಮ್. ಏನು ಕೇಳ್ಯಾರ ಅವರ? ವೇವ್ ಲೆಂತ್ ಕೇಳ್ಯಾರ, ಮಾಸ್ ಆ್ಯಂಡ್ ವೆಲಾಸಿಟಿ ಎರಡೂ ಕೊಟ್ಟಾರ. ಡಿ ಬ್ರಾಗ್ಲೀಸ್ ಏನಪ್ಪ ಅಂದರೆ ಏನು ಸಾರಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮ್ಗೆ ಗೊತ್ತಿರ್ತದೆ. ಡಿ ಬ್ರಾಗ್ಲೀಸ್ ವೇವ್ ಇಕ್ವೇಷನ್ದೊಳಗೆ ನಾವು ವೇವ್ ಲೆಂತ್ ಇಕ್ವೇಷನ್ದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್. ದಿಸ್ ಇಸ್ ಫಸ್ಟ್. ಸೆಕೆಂಡ್ ಒನ್ ಈಸ್ ಏನು ಕೊಟ್ಟಾರ ನೋಡ್ರಿ, ಕ್ಯಾಲ್ಕುಲೇಟ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಹೂಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಈಸ್ 2 angstrom ಅಂತ ಕೊಟ್ಟಾರ. ಗಿವನ್ ಡೇಟಾ ಏನದ ನೋಡ್ರಿ, ಗಿವನ್ ಡೇಟಾಸ್ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 angstrom. 2 angstrom ಅಂತಂದ್ರೆ 2 into 10 raised to minus 10 meter. angstrom ಅಂತಂದ್ರೆ 10 raised to minus 10 meter. ದೆನ್ ಇನ್ನೊಂದು ಏನು ಗೊತ್ತದ ನಮಗೆ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.626 into 10 raised to minus 34 joules second. From de Broglie's equation
ಡಿ ಬ್ರಾಗ್ಲೀಸ್ ಇಕ್ವೇಷನ್ ಏನದ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಅಪಾನ್ ಮೊಮೆಂಟಮ್ ಕೇಳ್ಯಾರ ಅವ್ರು ಪಿ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಇಂಟು ವೆಲಾಸಿಟಿ ಅಂದ್ರೆ ಮೊಮೆಂಟಮ್. ಇದನ್ನೇ ಏನಪ್ಪ ಅಂತಂದ್ರೆ ಇಂಟರ್ಚೇಂಜ್ ಮಾಡಿಕೊಡ್ರಿ. ಮೊಮೆಂಟಮ್ ಕೇಳ್ಯಾರ ಪಿ ಈಕ್ವಲ್ ಟು ಎಚ್ ಅಪಾನ್ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಚ್ ಈಸ್ 6.626 ಇಂಟು 10⁻⁻34 ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ 2 ಇಂಟು 10⁻10. 2ಲೇ ಡಿವೈಡ್ ಮಾಡಿದ್ರಿ ಅಂತಂದ್ರೆ 3.313 ಇಂಟು 10⁻10 ಇದ್ದದ ಮೇಲೆ ಹೋತಂದ್ರೆ +10 -34 ಅಂತಂದ್ರೆ -24. ಮೊಮೆಂಟಮ್ದು ಏನಪ್ಪ ಅಂತಂದ್ರೆ ಯೂನಿಟ್ ಏನದ ನೋಡ್ರಿ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಇಂಟು ವೆಲಾಸಿಟಿ ಅಂತಂದ್ರೆ ಮಾಸ್ ಇನ್ ಕೆ ಜಿ, ವೆಲಾಸಿಟಿ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ದಿ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ನೋಡ್ರಿ. The mass of an electron is 9.1 into 10⁻31 kg. If its kinetic energy is 3 into 10⁻25 joules, calculate its wavelength. ಏನೇನು ಕೊಟ್ಟರು ನೋಡ್ರಿ, given datas, mass of electron m is equal to 9.1 into 10⁻31 kg. Then kinetic energy 3 into 10⁻25 joules and H ಗೊತ್ತದ ನಮ್ಗೆ 6.626 into 10⁻34 joules second. ಡಿ ಬ್ರಾಗ್ಲೀಸ್ ಇಕ್ವೇಷನ್ ಹೇಳಬೇಕಾದ್ರೆ ಅಲ್ಲಿ ಇನ್ನೊಂದು ನಾವು ರಿಲೇಷನ್ ಹೇಳಿವಿ, ವಿಚ್ ಈಸ್ ಏನಪ್ಪ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕೊಟ್ಟಾಗ ವೇವ್ ಲೆಂತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡ್ರಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಅಪಾನ್ ಎಮ್ ವಿ ಅಂಥೇಳಿ. ದಿಸ್ ಈಸ್ ಈಕ್ವಲ್ ಟು ಎಚ್ ಅಪಾನ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಮ್ ಇಂಟು ಕೈನೆಟಿಕ್ ಎನರ್ಜಿ. ಈ ರಿಲೇಷನ್ ಯೂಸ್ ಮಾಡಬೇಕು. ಈ ರಿಲೇಷನ್ದಲ್ಲಿ ಏನಪ್ಪ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಮ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನಪ್ಪ ಅಂತಂದ್ರೆ ಹಾಫ್ ಎಮ್ ವಿ ಸ್ಕ್ವೇರ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈ ವ್ಯಾಲ್ಯೂ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ ಹಾಫ್ ಎಮ್ ವಿ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ ರೀ, 1/2 ಇಂಟು 2 ಕ್ಯಾನ್ಸಲ್ ಆಯ್ತು, ಎಮ್ ಇಂಟು ಎಮ್ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಅಂದ್ರೆ ಮತ್ತೆ ನಮಗೆ ಇದೆ ಬಂತು ಈ ರಿಲೇಷನ್. ಫ್ರಮ್ ದಿಸ್ ರಿಲೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಎಚ್ ಅಂದ್ರೆ 6.626 ಇಂಟು 10⁻34 ಡಿವೈಡೆಡ್ ಬೈ square root of 2 into 9.1 into 10⁻31 into kinetic energy is 3 into 10⁻25. Therefore ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಆನ್ಸರ್ ಎಷ್ಟು ಬರ್ತದಪ್ಪ ಅಂತಂದ್ರೆ 0.8967 ಇಂಟು 10⁻6 ಮೀಟರ್. ಇದನ್ನೇ ಏನಪ್ಪ ಅಂತಂದ್ರೆ ಮೂವ್ ಮಾಡಿರಿ ಡಿಜಿಟ್ಸ್ ನೋಡ್ರಿ, 1 2 3 897.6.7 into 10⁻9 meter. This is equal to 896.7 nanometer. ನ್ಯಾನೋಮೀಟರ್ದಲ್ಲಿ ಏನಪ್ಪ ಅಂತಂದ್ರೆ ಚೇಂಜ್ ಇಲ್ಲಪ್ಪ ಅಂತಂದ್ರೆ ಯಂಗ್ಸ್ಟ್ರಾಮ್ದಲ್ಲೂ ಬರೀಬೋದು. ಓಕೆ, ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡೈರೆಕ್ಟ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಾಗ ಅಥವಾ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ರಿಲೇಷನ್ ಯೂಸ್ ಮಾಡಬೇಕು. ನೀವೇನಪ್ಪ ಅಂದ್ರೆ ಸ್ಕ್ವೇರ್ ರೂಟ್ ಅದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ದಿಸ್ ಇಸ್ ದಿ ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್, ಪ್ರಾಬ್ಲಮ್ ಈಸ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಎ ಪೋಟಾನ್ ವಿತ್ ವೆಲಾಸಿಟಿ 3.6 ಆಂಗ್ಸ್ಟ್ರಾಮ್. ಮಾಸ್ ಆಫ್ ಪೋಟಾನ್ ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ಯಾರ. ಏನೇನು ಕೊಟ್ಟರು ನೋಡ್ರಿ, ಗಿವನ್ ಡೇಟಾಸ್ ಏನೇನದ, ವೇವ್ ಲೆಂತ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3.6 ಆಂಗ್ಸ್ಟ್ರಾಮ್. ದಿಸ್ ಈಸ್ ಈಕ್ವಲ್ ಟು 3.6 ಇಂಟು 10⁻10 ಮೀಟರ್. ದೆನ್ ಎಚ್ ಗೊತ್ತದ ನಮ್ಗೆ 6.626 ಇಂಟು 10⁻34 ಜೌಲ್ ಸೆಕೆಂಡ್.
ಮಾಸ್ ಆಫ್ ಫೋಟಾನ್ ಇಲ್ಲೇನಪ್ಪ ಅಂತಂದ್ರೆ ನಮಗೆ ಇನ್ನೊಂದು ಟರ್ಮ್ ಬೇಕು, ಯಾವುದು? ವೆಲಾಸಿಟಿ ಬೇಕು. ವೆಲಾಸಿಟಿ ಆಫ್ ಫೋಟಾನ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು ಈ ಕೇಸ್ದೊಳಗೆ. ವೆಲಾಸಿಟಿ ಆಫ್ photon is equal to velocity of light. Velocity of light ಎಷ್ಟದ? That is equal to 3 into 10 raised to 8 meter per second. Now from the de Broglie's equation, lambda is equal to h upon mc or mv ಅಂತಂದ್ರೂ ಅದೇ ಬರ್ತದೆ. mc ಅಂದ್ರೆ velocity of light ಅಂತ ತೊಗೊಂಡಿವಿ ನಾವು. this then this ಏನಪ್ಪ ಅಂತಂದ್ರೆ ಕನ್ವರ್ಟ್ ಮಾಡಿಕೊಡ್ರಿ ಮಾಸಿಗೆ. ಮಾಸ್ ಕ್ಯಾಲ್ಕುಲೇಟ್ ಮಾಡಂದ್ರೆ h ಅಪಾನ್ ಲ್ಯಾಂಬ್ಡಾ ಇಂಟು ವಿ ಸಬ್ಸ್ಟ್ಯೂಟ್ ಮಾಡಿ. 6.626 ಇಂಟು 10 raised to minus 34 divided by lambda is 3.6 into 10 raised to minus 10 into velocity 3 into 10 raised to 8. And the final answer for this question is 6.135 into 10 raised to minus 33 kg. This is the mass of photon. ಯಾವಾಗ velocity of photon is equal to velocity of light ಆದಾಗ ಏನಪ್ಪ ಅಂದ್ರೆ mass of photon ಇಷ್ಟಿರ್ತದೆ. ಎಲ್ಲ ಫೈನಲ್ ಏನಪ್ಪ ಅಂದ್ರೆ ಸಬ್ಸ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಫೈನಲ್ ಆನ್ಸರ್ ಶುಡ್ ಬಿ 6.135 into 10 raised to minus 3 kg. Next is, these are the based on de Broglie's equation. de Broglie's equation ಮೇಲೆ ಇವೇನಪ್ಪ ಅಂದ್ರೆ 4 ಪ್ರಾಬ್ಲಮ್ಸ್ ಅವು. ನೆಕ್ಸ್ಟ್ ಈಸ್ ಬೇಸ್ಡ್ ಆನ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಒಂದೆರಡು ಪ್ರಾಬ್ಲಮ್ಸ್ ನೋಡಿ. ಹಿಯರ್ ಫಸ್ಟ್ ಒನ್, fifth problem is calculate the uncertainty in the position of an electron if the uncertainty in its velocity is 5 into 10 raised to 5 meter per second. ಇಲ್ಲಿ ಏನಪ್ಪ ಅಂತಂದ್ರೆ ಏನೇನು ಕೊಟ್ಟಾರ ನೋಡ್ರಿ ಗಿವನ್ ಡೇಟಾಸ್. ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಡೆಲ್ಟಾ ವಿ ಕೊಟ್ಟಾರ ಅವ್ರು 5 into 10 raised to 5 meter per second. ದೆನ್ ಯಾವ್ದು ಕೊಟ್ಟಾರ ನೋಡ್ರಿ, ಎಲೆಕ್ಟ್ರಾನ್ ಅದ ಅಂತಂದ್ರೆ ಮಾಸ್ 9.1 into 10 raised to minus 31 kg. ಇದು ಗೊತ್ತದ ಮಾಸ್ ಆಫ್ ಎಲೆಕ್ಟ್ರಾನ್. ದೆನ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.626 into 10 raised to minus 34 joules second. ಇವೆಲ್ಲ ಗೊತ್ತದ. ಅಕಾರ್ಡಿಂಗ್ ಟು Heisenberg's uncertainty principle, delta x into m into delta v is equal to h upon 4 pi. Equation ಏನದ ನೋಡ್ರಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು h upon 4 pi ಐತೆ. ನಾವು ಇನ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತಂದ್ರೆ ಈಕ್ವಲ್ ಟು h upon 4 pi ಅಂತ. ಇದ್ರೊಳಗೆ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ ಅವ್ರ, ಅನ್ಸರ್ಟನಿಟಿ ಇನ್ ಪೊಸಿಷನ್ ಅಂದ್ರೆ ಡೆಲ್ಟಾ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ಯಾರ. ಡೆಲ್ಟಾ ವಿ ಕೊಟ್ಟಾರ, h divided by 4 pi into m into delta v. This is equal to 6.626 into 10 raised to minus 34 divided by 4 pi value 3.142 into mass 9.1 into 10 raised to minus 31 into uncertainty in velocity 5 into 10 raised to 5. And the final answer for this is 1.16 into 10 raised to minus 10 meter or 116 picometer. This is the final answer for uncertainty in position. ಇದೇನಪ್ಪ ಅಂತಂದ್ರೆ ಪೊಸಿಷನ್ ಮೀಟ್ರದೊಳಗೆ ಮೆಜರ್ ಮಾಡ್ತೀವಿ ನಾವು, ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಗೊತ್ತಾಯ್ತಲ್ಲ,
ಯಾವಾಗ ನಾವು ಏನಪ್ಪ ಅಂದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಪ್ಪ ಅಂದ್ರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಒಳಗೆ ಯೂಸ್ ಮಾಡ್ತೀವಲ್ಲ ಅವಾಗ ಏನಪ್ಪ ಅಂದ್ರೆ ಆಲ್ವೇಸ್ ಈಕ್ವಲ್ ಟು h/4π ಅಂತ ತಗೋತೀವಿ. ಎಚ್ ವ್ಯಾಲ್ಯೂ ಗೊತ್ತದ, ಪೈ ವ್ಯಾಲ್ಯೂ 3.142 ಅದ, ಆಮೇಲೆ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.1 × 10⁻31 kg. ಆಮೇಲೆ ಇವೆರಡರೊಳಗೆ ಒಂದು ಯಾವುದಾದ್ರೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡ್ರಿ, ದ ಅನ್ಸರ್ಟನಿಟೀಸ್ ಇನ್ ದಿ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಆರ್ 1 × 10⁻12 ಮೀಟರ್ ಆ್ಯಂಡ್ 3 × 10⁻24 ಮೀಟರ್ ಪರ್ ಸೆಕೆಂಡ್ ರೆಸ್ಪೆಕ್ಟಿವ್ಲಿ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಎ ಪಾರ್ಟಿಕಲ್. ಎರಡೂ ಕೊಟ್ಟಾರ, ಮಾಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಾರ. ಗಿವನ್ ಡೇಟಾಸ್ ಏನೇನದ ನೋಡ್ರಿ, ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 1 × 10⁻12 ಮೀಟರ್, delta V is equal to 3 × 10⁻24 meter per second, and H is equal to 6.626 into 10⁻34 joules second. From uncertainty principle, delta X m into delta V is equal to h/4π. ಇದನ್ನೇ ಏನಪ್ಪ ಅಂತಂದ್ರೆ ಮಾಸ್ ಕ್ಯಾಲ್ಕುಲೇಟ್ ಮಾಡಂದ್ರೆ m ಈಸ್ ಈಕ್ವಲ್ ಟು h/4π ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವಿ. ಸಬ್ಸ್ಟ್ಯೂಟ್ ಮಾಡಿ 6.626 ಇಂಟು 10⁻34 ಡಿವೈಡೆಡ್ ಬೈ 4, ಪೈ ವ್ಯಾಲ್ಯೂ 3.142 ಇಂಟು ಎಕ್ಸ್ 1 into delta x is 1 × 10⁻12 and delta v is 3 × 10⁻24 and final answer is 0.1758 into 10⁻2 kg or 17.58 kg. This is the final answer for this question. ಇಲ್ಲೇನು ಡೆಲ್ಟಾ ಎಕ್ಸ್ ಡೆಲ್ಟಾ ವಿ ಎರಡು ಕೊಟ್ಟಾರ. ಮಾಸ್ ಏನಪ್ಪ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು, ಸಬ್ಸ್ಟ್ಯೂಟ್ ಮಾಡೋದು, ಡೈರೆಕ್ಟ್ ಆನ್ಸರ್. ದೆನ್ ಲಾಸ್ಟ್ ಪ್ರಾಬ್ಲಮ್ ಈಸ್ ಕ್ಯಾಲ್ಕುಲೇಟ್ ದ ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಆಫ್ ಎನ್ ಎಲೆಕ್ಟ್ರಾನ್ ಇಫ್ ದ ಅನ್ಸರ್ಟನಿಟಿ ಇನ್ ಪೊಸಿಷನ್ ಈಸ್ 100 picometer. ಇಲ್ಲೇನೇನು ಕೊಟ್ಟಾರ ನೋಡ್ರಿ, ಇಲ್ಲಿ ಅನ್ಸರ್ಟನಿಟಿ ಇನ್ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇನ್ನು ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಎಕ್ಸ್ ಕೊಟ್ಟಾರ ಅವ್ರು, ದಟ್ ಈಸ್ 100 picometer. 100 picometer ಅಂತಂದ್ರೆ 100 × 10⁻12 meter. ದಿಸ್ ಈಸ್ ಈಕ್ವಲ್ ಟು 10⁻10 meter. ದೆನ್ ಎಚ್ ವ್ಯಾಲ್ಯೂ ಗೊತ್ತದ 6.626 into 10⁻34 joule second and mass of electron ಅಂತ ಹೇಳ್ಯಾರ ಅಂತಂದ್ರೆ ಅದ್ರದ್ದು ಮಾಸ್ ಏನಪ್ಪ ಅಂತಂದ್ರೆ ನಮ್ಗೆ ಗೊತ್ತದ 9.1 into 10⁻31 kg. Now from Heisenberg's uncertainty principle, delta x into m into delta v is equal to h/4π. Therefore, delta V is equal to h/4π into m into delta x. Substitute ಮಾಡಿ 6.626 into 10⁻34 divided by 4 into 3.142 into mass is 9.1 into 10⁻31 into position 10⁻10. Therefore, delta V becomes 5.79. 5.79 into 10⁻5 meter per second. This is the final answer for this. Calculate ಮಾಡಿದ 5.79 into 10⁻5 meter per second is the final answer for this question. These are the
some of the important numerical problems based on de Broglie's as well as the Heisenberg's uncertainty principle. ಇದ್ರೊಳಗೆ ಏನಪ್ಪ ಅಂದ್ರೆ 2 marks ಒಳಗೆ ಒಂದು ಯಾವುದಾದ್ರೂ ಕ್ವಶನ್ಸ್ ಕೇಳ್ತಿರ್ತಾರೆ. ಸ್ವಲ್ಪ ಏನಪ್ಪ ಅಂತಂದ್ರೆ ಇವತ್ತು ನೋಡ್ಕೊಂಡು ಏನಪ್ಪ ಅಂದ್ರೆ ಸಿಮಿಲರ್ ಪ್ರಾಬ್ಲಮ್ಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ, in the next class we will discuss the quantum mechanical model. Thank you.